ಚೈತ್ರ ಮಾಸ ಮತ್ತು ವಸಂತ ಋತು ಬರಲು ಎಲ್ಲೆಲ್ಲೂ ಆನಂದವೇ. ನಾವು ಕೂಡ ವಸಂತ ಋತುವಿನ ಆಗಮನವನ್ನು ಆಟವಾಡಿ ಆಚರಿಸಿ ಸಂಭ್ರಮಿಸೋಣ ಎಂದು ನಮ್ಮ ಫ್ಲ್ಯಾಟಿನಲ್ಲಿರುವ ನನ್ನ ಗೆಳತಿಯರ ಅಭಿಪ್ರಾಯವನ್ನು ಕೇಳಿದೆ. ಈ ಕಾರಣದಿಂದ ಎಲ್ಲರ ಪರಿಚಯದೊಂದಿಗೆ ವಸಂತೋತ್ಸವದ ಸಂಭ್ರಮವನ್ನು ಆಚರಿಸಿದಂತಾಗುತ್ತದೆ ಎಂಬ ಯೋಚನೆ ನನ್ನದಾಗಿತ್ತು. ಅಷ್ಟೇ, ಇದು ಎಲ್ಲರಿಗೂ ಇಷ್ಟವಾಯಿತು. ಅಷ್ಟರೊಳಗೆ ಎಲ್ಲರೂ ಉತ್ಸಾಹದಿಂದ ನಾ ಮುಂದು ತಾ ಮುಂದು ಎಂದು ಮುಂದೆ ಬಂದರು. ವಸಂತೋತ್ಸವದ ಸಂತೋಷಕೂಟವನ್ನು ಬೆಳದಿಂಗಳ ഇരുಳಿನಲ್ಲಿ ನಮ್ಮ ಫ್ಲ್ಯಾಟಿನ ಚಾವಣಿಯ ಮೇಲೆ ಆಡುವುದೆಂದು ತೀರ್ಮಾನಿಸಿದೆವು. ಇಲ್ಲಿ ಆಡುವ ಆಟದ ಕುರಿತು ಕೆಲವು ಷರತ್ತುಗಳನ್ನು ಹಾಕಿದೆವು. ನಾವು ಬಾಲ್ಯದಲ್ಲಿ ಆಡಿ ಆನಂದಿಸಿ ಮರೆತು ಹೋದ ಆಟಗಳನ್ನೇ ಆಡಬೇಕು. ಹಿರಿಯ ನಾಗರಿಕರು ಕೂಡ ತಮ್ಮ ವಯಸ್ಸನ್ನು ಮರೆತು ಎಲ್ಲರೊಂದಿಗೆ ಸೇರಿಕೊಂಡು ಆನಂದಿಸಬೇಕು ಎಂದೆನ್ನಲು ಎಲ್ಲರೂ ಬಹಳ ಸಂತೋಷದಿಂದ ಒಪ್ಪಿಕೊಂಡರು. ಬಾಲ್ಯದ ಸವಿನೆನಪುಗಳನ್ನು ಮತ್ತೆ ನೆನಪಿಸಿಕೊಂಡು ಆನಂದಿಸಿದಂತಿರಬೇಕು. ಅಷ್ಟರಲ್ಲಿ ಕೆಲವರ ಮನಸ್ಸು ಸೀದಾ ಬಾಲ್ಯಕ್ಕೆ ಜಾರಿಯೂ ಆಗಿತ್ತು. ತಮ್ಮ ಬಾಲ್ಯದಲ್ಲಿ ಆಡಿದ ಆಟಗಳ ನೆನಪಿನ ಗುಂಗಿನಲ್ಲಿ ಸೇರಿಕೊಂಡು ಒಂದೊಂದಾಗಿ ಹಳೆಯ ಆಟಗಳ ಹೆಸರುಗಳನ್ನು ನೆನಪಿಸಿಕೊಳ್ಳತೊಡಗಿದರು. ಟೊಪ್ಪಿಯಾಟ, ಹುಲಿ ಮತ್ತು ದನದಾಟ, ಗುಂಪಿನ ಬಲೆಯಾಟ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಎನ್ನುವ ಅಡಗಿ ಕುಳಿತವರನ್ನು ಹುಡುಕುವ ಹುಡುಕಾಟ, ಟೊಂಕ ಹಾಕಿ ಔಟ್ ಮಾಡುವ ಡೊಂಕಾಟ ಕುಂಟಾಟ, ರತ್ತೋ ರತ್ತೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಎಂಬ ಮೋಜಿನಾಟ, ಕೆರೆಗೆ ದಂಡೆಗೆ ಎಂಬ ಕೆರೆದಡದಾಟ ಎಲ್ಲವೂ ನೆನಪಾಗತೊಡಗಿತು. ಸರಿ, ಇನ್ನೇಕೆ ತಡ ಮಾಡುವುದು, ಆಟ ಆಡಿಯೇ ಬಿಡೋಣ ಎಂದು ಎಲ್ಲರಲ್ಲೂ ಹೊಸ ಹುರುಪು ತುಂಬಿಕೊಂಡಿತು. ನಾವೆಲ್ಲರೂ ಸೇರಿ ಆಡಿದ ಸಾಧ್ಯವಾದಷ್ಟು ಆಟಗಳನ್ನು ನಿಮಗೆ ತೋರಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಗುಂಪಿನಲ್ಲಿ ಹೆಚ್ಚಿನವರು 50ರಿಂದ 60, 70ರ ಆಸುಪಾಸಿನವರು. ಮಕ್ಕಳು ಮೊಮ್ಮಕ್ಕಳನ್ನು ನಾಚಿಸುವಂತೆ ಆಟವಾಡಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಎನ್ನಲು ಸ್ವಲ್ಪ ಹದಿಹರೆಯದವರು, ಇನ್ನು ಸ್ವಲ್ಪ ಆಟಕ್ಕಿದ್ದಾರೆ ಲೆಕ್ಕಕ್ಕೇ ಇಲ್ಲ ಎಂಬಂತಿರುವ ಚೂಟಿ ಪುಟಾಣಿಗಳು. ಎಲ್ಲರೂ ಸೇರಿಕೊಂಡು ಮರೆತು ಹೋದ ಆಟಗಳನ್ನು ಮತ್ತೆ ನೆನಪಿಸಿಕೊಂಡು ಆಟವಾಡಿದೆವು. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ವಂದನೆಗಳು. ಆಟಗಳನ್ನು ಆಡುವಾಗ ನಮಗೆಲ್ಲ ನಮ್ಮ ವಯಸ್ಸು, ಮಂಡಿ ನೋವು, ಕೀಲು ನೋವುಗಳೆಲ್ಲವೂ ಮರೆತು ಹೋಗಿತ್ತು. ಎಲ್ಲರೂ ಬಾಲ್ಯಕ್ಕೆ ಇಳಿದು ಆಟಗಳನ್ನು ಆಡಿದ್ದು, ಮೋಜು ಮಾಡಿದ್ದು. ತುಂಬ ಗಮ್ಮತ್ತಾಯಿತು. ಬಳಿಕ ಲಘು ಉಪಹಾರ ಮತ್ತು ಜೊತೆಗೆ ಅಂತ್ಯಾಕ್ಷರಿ ಕೂಡ ನಡೆಯಿತು. ಆಟದಲ್ಲಿ ಉತ್ತಮ ವ್ಯಾಯಾಮದೊಂದಿಗೆ ಸಿಗುವ ಆನಂದ ಬೇರೆಲ್ಲೂ ಸಿಗಲಾರದು. ಒಮ್ಮೆ ನೀವೆಲ್ಲರೂ ಸೇರಿ ಇಂತಹ ಆಟಗಳನ್ನು ಆಡಿ ಆನಂದಿಸಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಹಾಗಾದರೆ ಈ ಆಟಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಇನ್ನೂ ಇಂತಹ ಹಲವಾರು ಒಳಾಂಗಣ ಆಟಗಳೂ ಇವೆ. ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.